भाजपविषयी आमदार बाबासाहेब पाटील यांनी हलक्या प्रतीचे वक्तव्य केले असा आरोप करत बुधवारी भाजप कार्यकर्त्यांनी तीव्र आंदोलन छेडले। बेळगाव जिल्ह्यातील कित्तूर तालुक्यातील कुरगुंद गावातून सुरू झालेल्या या भाजप आंदोलनात शेकडो भाजप कार्यकर्ते सहभागी झाले होते। नेगिनाळ गावातील बाबासाहेब पाटील यांच्या कार्यालयाला घेराव घालण्याचा प्रयत्न भाजप कार्यकर्त्यांनी केला। बाबासाहेब पाटील यांच्या विरोधात घोषणाबाजी करत कार्यकर्त्यांनी आपला संताप व्यक्त केला। आंदोलनकर्त्यांना गावात शिरकाव करू नये म्हणून पोलीस प्रशासनाने गावाच्या बाहेरच कडेकोट बंदोबस्त तैनात केला होता। नेगिनाळ गावाजवळ बॅरिकेड्स लावून पोलिसांनी बंदोबस्त केला। ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಎಂತ ಶಾಸಕ ಬಂದಿದ್ದಾರೆ ಅಂತ ನನಗೆ ದೊಡ್ಡ ಪ್ರಶ್ನೆ ಬಿದ್ದಿದೆ। ಹೆಂಗೆ ಹೇಳ್ತಾರೋ ನಮ್ಮ ರೈತರು ಹೇಳ್ತಾರೆ, ಬೆಳಿಲಿಲ್ಲ ಅಂದ್ರೆ ಕಸ ಬೆಳಿತೈತೆ ಅಂತ। ದೊಡ್ಡಗೋರು ಬೆಳಿಲಿಲ್ಲ ಇದೇನು ಬೆಳಿತಂತ ನನಗೆ ಇದೇನ ನಡೆದ ಮತ್ತ ಒಂದು ಗಾದೆ ಮಾತೈತಿ ಹಿಂದಿಯಲ್ಲಿ, ಜೈಸಾ ರಾಜ ವೈಸಾ ಪ್ರಜಾ ಅಂತ। ನಾ 2008ದಿಂದ 18 MLA ಇದ್ನಿ। 2012ದಲ್ಲಿ ಇವ್ರು ನೆಲ್ಪ್ ಮಾಡಿ ಕೊಡ್ತಾ ಇದ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ। ನಾ ಮತ್ತೊಂದು ನೆನ್ಪು ಮಾಡಿ ಕೊಡ್ತೇನೆ, ವಿರೋಧ ಪಕ್ಷ ನಾಯಕರು ಇದ್ದಾಗ ಸಿದ್ದರಾಮಯ್ಯ ಅವರ ಶಂಕರ್ ಬಿದ್ರಿ ಅಂತ ಪೊಲೀಸ್ ಅಧಿಕಾರಿ ಶರ್ಟ್ ಜಗ್ಗಿ ಹಿಡಿದಿದ್ರು, ಜಗ್ಗಿ ಮಾತಾಡಿದ್ರು, ಶರ್ಟ್ ಹಿಡ್ದ ಯೂನಿಫಾರ್ಮ್ ದಾಗ ಇದ್ದಾಗ ಕೈ ಹಚ್ಚಬಾರ್ದು ಅಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿಯೂ ಕೂಡ ಇದೆ। ಆದ್ರೆ ಸಂವಿಧಾನ ಬುಕ್ ತಗೊಂಡ್ತಿರ್ತದ ರಾಹುಲ್ ಗಾಂಧಿ ಖಾಲಿ ಬುಕ್, ಒಳಗಡೆ ಏನು ಇರೋದಿಲ್ಲ, ಮ್ಯಾಲ ಕವರ್ ಅಷ್ಟ ಸಂವಿಧಾನದ, ಮತ್ತೆ ಬುಕ್ ತಗೊಂಡ್ ತಿರುಗಿ ಪೊಲೀಸ್ ಇದು ನಮ್ಮ ಬಿದ್ರಿ ಅವ್ರದ್ದು ಉದಾಹರಣೆ ಇರ್ಬೋದು, ಮೊನ್ನೆ ಬರ್ಮಾನಿ ಸರ್ ಅವರು ಮೈ ಮೇಲೆ ಹೋಗಿಂದ ಇರ್ಬೋದು, ನಮ್ಮ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ದಲ್ಲಿ ನಾ ಬರೀ ಪೊಲೀಸ್ ಆಫೀಸರ್ ಖುಷಿ ಪಡ್ಲಿಕ್ಕೆ ಹೇಳ್ತಾ ಇಲ್ಲ, ತಹಸೀಲ್ದಾರ್ ಆಫೀಸ್ ದಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊತಾನ। ಇಲ್ಲಿ ಇರುವಂತ ಕಾಂಗ್ರೆಸ್ ನಾಯಕರಿಗೆ ತೊಂದರೆ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊತಾನ। ವಾಲ್ಮೀಕಿ ಹಣ ಹಗರಣದಲ್ಲಿ ಅಲ್ಲಿ ಒಬ್ಬ ಮಂಜುನಾಥ್ ಸ್ವಾಮಿ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನ। ಅಂದ್ರೆ ಅಧಿಕಾರಿಗಳಿಗೆ ತೊಂದರೆ ಕೊಡುವಂತ ಸರ್ಕಾರ ಕಾಂಗ್ರೆಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಪಮಾನ ಮಾಡುವಂತ ಸರ್ಕಾರ ಕಾಂಗ್ರೆಸ್। ಮತ್ತ ಈಗ ಮತ್ತೊಂದು ಇಲ್ಲಿ ಮಾತಾಡೋದಕ್ಕೆ ಹೇಳ್ದಾನ, ಕಾಂಗ್ರೆಸ್ ಕಾರ್ಯಕರ್ತರ ಸೆರೆ ಮಾರಕದಾರು ಓಸಿ ತಗೋತಾ ಇದಾರ ನೋಡ್ರಪ್ಪ। ಡಾಕ್ಟರ್ ಮಗ ಡಾಕ್ಟರ, ಬಡಿಗ್ಯಾನ ಮಗ ಬಡಿಗ್ಯಾನ, ಇಂಜಿನಿಯರ್ ಮಗ ಇಂಜಿನಿಯರ, ಮತ್ತೆ ಇಸ್ಪೀಟ್ ಆಡೋರ್ ಮಕ್ಕಳೆಲ್ಲ ಇಸ್ಪೀಟ್ ಆಡೋರು ಬರೋದು ಅವ್ರದ್ದು ಮಂಟಾಗ್ನಿಂದ 70 ವರ್ಷದ ಇತಿಹಾಸ ರೀ। ನೀವು ಈಗ ಬಿಜೆಪಿ ಅವ್ರ ರಾಮ ಮಂದಿರ್ ಕಟ್ಟವ್ರು, ನೀವು ಎಷ್ಟು ಗೊತ್ತಿರ ರಾಮ ಮಂದಿರ್ ಕಟ್ಟಾಕದೆ, ಭಯೋತ್ಪಾದಕರಿಗೆ ಮನ್ಯಾಗ ಹೋಗಿ ಹೊಡ್ಯಾಕದೆ, ಇಂಥದ್ದೇನು ನಮ್ಮ ಕಾಂಗ್ರೆಸ್ ಅವ್ರಿಗೆ ಆಗೋದಿಲ್ಲಪ್ಪ। ನೀವು ಇಂಥದ್ದೇನಾರು ಹೇಳಾಕತ್ರ ನಮ್ಮ ಕೈಲಿ ಆಗೋದಿಲ್ಲ। ನಾವು ನಮ್ಮ ಜನರಿಗೆ ಮಕ್ಕಳು ಅಂತ ಭಯವ್ರ, ಮತ್ತೆ ಏನು ಮಾತಾಡುದು ಅಂತ ಕೇಳವ್ರ, ಅಂದ್ರೆ ಮನ್ಯಾಗ ಏನೇನು ಮಾಡೋದೆಲ್ಲ ಮಾಡೋದ, ಮತ್ತು ಹೊರಗೆ ಬಂದ ಮರಾಠಿಯಲ್ಲಿ ಒಂದು ಗಾದಿ ಮಾತಿದೆ, ಮೀನವತ್ತಿ ಹತ್ಲಿ ಕಾಡಿಗೆ ಕಡಿಗಾಲ ಹಾಕ್ಲಿ ಅಂತ ದಿವಸ। ನಾ ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಹೋಗ್ಬೇಕು, ನಮ್ಮ ಲಕ್ಷ್ಮಿ ಅಕ್ಕ ಇನಾಮದಾರ ಇದಾವ, ಅವ್ರ ಮಾತು ಕೇಳಿ ನನಗೆ ಬ್ಯಾರೇನೆ ಏನಾರು ನೆನಪು ಬಂತು, ಇಲ್ಲಿ ಏನು ಬಂಗಾರ ಅಲ್ಲಿ ಕಬ್ಬನ ಇದೇನ ಅಂತ, ಏನು ಹೆಸರದಲ್ಲಿ ಏನ್ ಇಟ್ಟೈತಿ ಅಂತ ಹೇಳ್ಯಾರ। ಆದ್ರೆ ಇಲ್ಲಿ ಹೆಸರು ಇರೋದ ಬಂಗಾರ, ಅಲ್ಲಿ ಕಬ್ಬನ, ಆ ಕಬ್ಬನ ಒಳಗ ಇದೆಲ್ಲ ನಂದು ತ್ರಾಸ್ ನಿಮಗೆ ಗೊತ್ತಿಲ್ಲ, ದೊಡ್ಡಗೌಡ್ರಿಗೆ ಅನುಭವ ಇಲ್ಲ। ಈಗ ಎಲ್ಲಿ ಬರೀ ಒಂದು ಮಕ್ಕಳಂತ ಶಬ್ದ ಉಪಯೋಗ ಮಾಡೇನು, ಆದ್ರೂ ಅವ್ರಿಗೂ ಪಾಠ ಕಲಿಸುವಂತ ಗುರಿ ಇಟ್ಕೊಂಡಿದ್ರಿ, ಇದು ನಿಮ್ಗೆಲ್ಲರಿಗೆ ಸಲಾಮ್ ಮಾಡ್ತೇನೆ। ಮತ್ತ ಅಧಿಕಾರ ಇದ್ದಾಗ ಸಂಸ್ಕೃತಿ ಭಾರತ ದೇಶದ ನಮ್ಮ ಜನರದ, ಅಧಿಕಾರಿಗಳಿಗೆ ಬಯೋದ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದ। ನೀವೀಗ ವಿನಂತಿ ಮಾಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಸ್ ಇದು ಮಾಡ್ರಿ, ಅವ್ರು ಮಾಡೋದಿಲ್ಲ ಪಾಪ, ನೌಕರಿ ಮಾಡೋದಿತ್ತು ಹೇಳೋದು ಯಾರಿಗೆ, ಮತ್ತೆ ನಾಳೆ ಬಂದು ಅವ್ರ ಟ್ರಾನ್ಸ್ಫರ್ಗಳು ಆರ್ಡರ್ಗಳು ಬರ್ತಾವ। ಅದಕ್ಕೆ ನೀವು ಎಷ್ಟು ಪ್ರೀತಿಲಿ ಮಾತಾಡ್ರಿ, ಅವ್ರ ತಂದು ಡ್ಯೂಟಿ ಮಾಡವ್ರ। ನಾವು ಹೋಗಿ ಬಸ್ದಾಗ ಕುಡ್ರೋದ, ಎತ್ತಿ ಒಯ್ತಾರೋ ಹಡ್ದು ಒಯ್ತಾರೋ ಹೆಂಗ್ ಒಯ್ತಾರೋ ಒಟ್ಟು ಒಯ್ತಾರ, ನಶೀಬ ಕುಡಿಸ್ಲಿಲ್ಲ ಅಂದ್ರೂ ಬೈತ ತುಂಬ ಹೋಗ್ಬೇಕು। ಆದ್ರೆ ಸುಭಾಷ್ ಪಾಟೀಲ್ ಅವರು ಮಾತು ಹೇಳು, ಡಿಸೆಂಬರ್ ಒಳಗಡೆ ಏನಾರೇ ಆಗೋದಿದೆ, ಇವ್ರು 2028 ಅಂತ ದೊಡ್ಡಗೌಡರು ಸರಿ ಹೇಳಕ್ಕಾಗಲ್ಲ, ಇವ್ರದ್ದು ಪೇಷನ್ಸ್ ಬಗ್ಗೆ ನಾ ಗೌರವ ಕೊಡ್ಬೇಕಾಗತ್ತೆ। ಇದು 28 ಮಟ್ಟ ಅಧಿಕಾರ ಅವರ, ಅಯ್ಯೋ ಡಿಸೆಂಬರ್ದಾಗ ಕಾರ್ಯಕ್ರಮ ಮುಗಿದೈತಿ, ತಯಾರಿದಾಗ ಇರಿ, ಎಲ್ಲ ಸರಿ ಆಗೋದೆ। ಈಗ ಇದು ಬಹಳ ಕೆಟ್ಟಿದ್ ಬಹಳ ದಿವಸ ಬೆಳೆಯೋದಿಲ್ರಿ, ಕಾಂಗ್ರೆಸ್ ಬೆಳೀಲಿ ಕಸ ಬೆಳೀಲಿ ನಮ್ಮ ರೈತರು ಸುಮ್ ಕೊಡ್ತಾರೆ, ಮೊದಲು ಕಿತ್ತು ಮೀಸಾಗಿ ಕೊಡ್ತಾರೆ। ಮತ್ತ ಆತರ ನೀವು ಕಿತ್ತೂರು ಜನ
ಬ್ರಿಟಿಷ್ ವಿರೋಧ ಹೋರಾಟ ಮಾಡಿರಂತ ಮಹಿಳೆ ಈ ನಾಡಿನಲ್ಲಿ ಹುಟ್ಟಿದಳು. ಮತ್ತೆ ಇಲ್ಲಿ ಅದ್ಕ ಅವ್ರು ಏನು ಮಾತಾಡಿದಾರಲ್ಲ ಅದ್ರ ಬಗ್ಗೆ ಅವ್ರು ಸ್ವಲ್ಪ ವಿವೇಚನೆ ಇದ್ರೆ ಮತ್ತ ಅವ್ರದ್ದು ಹೆಸರು ಪಾಟೀಲ್ ಅಂತ ನನಗೆ ಸ್ವಲ್ಪ ಎಲ್ಲಿ ಸಾಫ್ಟ್ ಕಾರ್ನರ್ ಏನ್ ನಮ್ಮ ಮಗನಪ್ಪ ಬಹುಶಃ ಏನಾರು ಸ್ವಲ್ಪ ಏನಾರು ತಿಳುವಳಿಕೆ ಬರ್ಬೋದು ಮತ್ತೆ ಚೇಂಜ್ ಆಗ್ಬೋದು ಅಂತ. ಆದ್ರೆ ಗೊತ್ತಿಲ್ಲ ಹೇಳ್ತಾರಲ್ಲ ಅದ ಒಂದು ಹುಲಿ ಅದ್ ಸಣ್ಣಾಗ ಮರಿ ಇದ್ದಾಗ ಇದಾಗ್ತಿತ್ತು, ತಾಯಿ ಬಿಟ್ಟು ಎಲ್ಲೋ ತಪ್ಪಿಸ್ ಕೂತಿತ್ತದ. ಆಮೇಲೆ ನಾವ್ ಇದೀವಲ್ಲ ಎಲ್ಲರೂ ಇಷ್ಟು ಮಂದಿ ಇದ್ದಾಗ ಮತ್ತೆ ನಿಮ್ ಜೊತೆಗೆ ಇದು ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಹಂಗೆ ಭಾಷಣ ಕೊಡಕ್ ಬಂದಿಲ್ಲ, ಈಗೇನ್ ಇಲೆಕ್ಷನ್ ಐತಿ, ಈಗ ಭಾಷಣ ಕೊಡಕ್ ಬಂದಿಲ್ಲ, ನಿಮ್ ಸೊಲಾಗ ಬಂದೇವಿ. ಎಲ್ಲಿ ಹೋಗೋದಂತೀರಿ ಎಲ್ಲಾ ಕಡೆ ಬರಾಕ್ತಾ ಸ್ವಲ್ಪ ಕತೆ ಹೇಳಾಕತ್ತೀನಿ. ಒಂದು ಹುಲಿ ಸಣ್ಣ ಮರು ತಪ್ಪು ಹೋಗಿ ಇವ್ನಿಗೆ ಸಿಕ್ತಿತ್ತು ಕುರುಬಗ, ಅವೆಲ್ಲ ಇವು ಏನಂತಾರ ನಾವು ಕುರಿಗಳ ಜೊತೆ ಅದಕ್ಕೆ ಬೆಳೆಸ್ತಾನ. ಅದು ಬೆಳಿತಿದ್ ದೊಡ್ಡದಾಗ್ತಿತ್ತು, ಅದಕ್ಕ ಹೆಂಗ್ ಶಿಕಾರ ಮಾಡೋದು ಗೊತ್ತೇ ಇರಂಗಿಲ್ಲ. ಅದು ಕುರಿಗಳ ಜೊತೆ ಬೆಳೆದು ಕುರಿ ತರನ ಆಗ್ತಿತ್ತು. ಹಂಗೆ ಕಾಂಗ್ರೆಸ್ದಾಗ ಹೋಗಿ ಇವು ಗೌಡನು ಕೆಟ್ಟ ಹೋಗ್ಯಾನ. ಅವ್ನು ವಿನಂತಿ ಮಾಡ್ತಾನೆ, ಏ ಗೌಡಪ್ಪ ನಮ್ಮವಿದೆಯಪ್ಪ ಕೈ ಮುಗಿದು ವಿನಂತಿ ಮಾಡ್ತೇನು, ಕ್ಷಮೆ ಕೇಳು, ಮತ್ ಬಾಳ ಅಂದ್ರೆ ದೊಡ್ಡಗೌಡ್ರ ತಿಳಿಸಿ ಹೇಳ್ತೇನು, ನಿನ್ಗೂ ತಗೊಂಡು ಮುಂದೆ ಹೋಗುಣ ಅಂತ. ಆದ್ರೆ ಸ್ವಲ್ಪ ಶಾನೆ ಆಗು, ಯಾಕಂದ್ರೆ ಗೌಡ್ರ ಬಾಯಿಲಿ ಸರಿ ಅನ್ಸಂಗಿಲ್ಲ. ನೀವು ಈ ಶಾಸಕರಾಗಿದ್ದೀರಿ, ಜನರ ಸೇವೆ ಮಾಡಕ್ ಮತ್ತ ಅಧಿಕಾರದಾಗ ಇದ್ದಾಗ ಜಾಸ್ತಿ ವಿನಮ್ರತೆ ಇರಬೇಕು. ಪಂತಪ್ರಧಾನಿ ಮೋದಿ ಅವ್ರಿಗೆ ಒಂದು 10 ನಿಮಿಷ ದಿವಸ ನೋಡ್ರಿ, ನಿಮ್ಗೆ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರದ ಅರ್ಥ ತಿಳಿತೈತಿ. ಕಾಂಗ್ರೆಸ್ದವ್ರಿಗೆ ಬರೀ ನೋಡ್ರಿ, ಅವ್ರಿಗೆ ಅಷ್ಟ ಮುಖದ ಮೇಲೆ ಇರುವಂತ ತೇಜ, ನಡವಳಿಕೆ, ಮಾತಾಡುವ ಶೈಲಿ ಸಿದ್ದರಾಮಯ್ಯ ಅವ್ರ ಕಡೆ ಇತರಂದ ಎಳ್ಳಷ್ಟು ಇಲ್ಲ. ಮತ್ತ DK ಶಿವಕುಮಾರ್ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಅದ ಮೊದ್ಲ ನಮ್ಮ ಲಕ್ಷ್ಮಿ ಅಕ್ಕ ಹೇಳಕತ್ತಿರ ಪ್ರಾರಂಭದಲ್ಲಿ ಗಾಡಿ ಬಹಳ ಜೋರು ಓಡಾಕತೈತಿ ಅಂತ. ಬ್ರೇಕ ಇಲ್ಲ ಮತ್ತು ಓಡೋದಿಲ್ದ ಏನ್ ಮಾಡ್ತೀವಿ? ಬ್ರೇಕ್ ಇಲ್ದ ಗಾಡಿಗಳಾಗ್ಯಾವ ಕಾಂಗ್ರೆಸ್ ಶಾಸಕರು ಗಾಡಿಗಳು. ಎಲ್ಲರೂ ಏನು ಬೇಕಾದ ನಮ್ ರಾಜು ಕಾಗೆ ಒಂದು ಮಾತಾಡ್ಕದಾರ, BR ಪಾಟೀಲ್ ಒಂದು ಮಾತಾಡ್ಕದಾರ, ಮತ್ತೊಬ್ರು ಏನ್ ಮಾತಾಡ್ಕದಾರ. ಮತ್ತೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ DK ಶಿವಕುಮಾರ್ಗ ಸ್ಕ್ರಿಪ್ಟ್ ಬರೆದು ಕೊಟ್ಟಾನ ಸುರ್ಜೇವಾಲ. ನೀವು ಬೆಳಿಗ್ಗೆ ಹೇಳೋದ ಇಬ್ರು ಒಂದ ಮಾತಾಡೋದು, ಹಮ್ದೋನು ನಾವ್ ಇಬ್ರು ಒಂದೇ. ಇದು ಬಿಟ್ಟು ನೀವು ಬೇರೆ ಇಬ್ರು ಮಾತಾಡ, ಆ ಇಬ್ರಿಗೂ ರೆಸ್ಟ್ರಿಕ್ಷನ್ ಮಾಡಿಬಿಟ್ಟ. ನಾವ್ ಇಬ್ರು ಒಂದ. ಮತ್ತೆ ಸಿದ್ದರಾಮಯ್ಯ ರಾತ್ರಿ ಒಂದ್ ಮಾತಾಡ್ತಾರು, ಬೆಳಿಗ್ಗೆ ಒಂದ್ ಮಾತಾಡ್ತಾರು. DK ಶಿವಕುಮಾರ್ ಅವರೇ ಯಾವಾಗ ಅಕ್ಟೋಬರ್ ಬರ್ತೈತಿ, ನಂದು ನಂಬರ್ ಯಾವಾಗ ಬರ್ತೈತಿ ಕಾಯ್ಕೋತ ಕೂತಿದ್ದಾರೆ. ಅದ್ ಕಡೆ ಕರ್ನಾಟಕ ನಾಡಿನ ಬೆಂಕಿ ಹತ್ತಿನವ್ರು ಬೆಂಕಿ ಕಾಣಾಕ ತಯಾರಿಲ್ಲ. ಶಾಸಕರಿಗೆ ಹೇಳಾಕದ, ನೀವ್ ಏನ್ ಬೇಕಾದ ಮಾಡ್ರಿ, 28ಗ ನಾ MP ಮಂತ್ರಿ ಆಗ್ಬೇಕಂತ ನಂದು ಕನ್ಸಿದೆ. ಸಿದ್ದರಾಮಯ್ಯ ಕೊಟ್ರ ಚಲೋ, ಇಲ್ಲರೇ ನಾನು ಎಲ್ಲರೂ ಹೋಗ್ಬೇಕಂತ ವಿಚಾರದಾಗಿದ್ದೇನಂತ DK ಹೇಳಾಕದರು. ಅದ್ರಾಗ ಸಿದ್ದರಾಮಯ್ಯ ಒಂದು ಬ್ಯಾರೇನೆ ಹೇಳ್ತಾರ, ಏನಾದ್ರೂ ನಾ ಶಿವಕುಮಾರ್ ಅವ್ರಿಗೆ ಬಂದು ಮುಖ್ಯಮಂತ್ರಿ ಆಗೋ ಕೊಡುದಿಲ್ಲ. ಇದು ಆಗಿನ ಮಾತ, ಇದು ನಿಮ್ಗೆ ಗೊತ್ತಿಲ್ಲ, ನನ್ಗೆ ಅಷ್ಟೇ ಒಬ್ಬರು ಗೊತ್ತಾಗಿತ್ತು. ಅದಕ್ಕೆ ನಿಮ್ಗೆ ಹೇಳಾಕದೆ. ಅದಕ್ಕೆ ನೀವು 2028 ಮಟ್ಟ ಅಧಿಕಾರದ ಅವಶ್ಯಕತೆ ಇಲ್ಲ. ಈಗ 2-3 ತಿಂಗಳು ಅಷ್ಟ. ಅದಕ್ಕೆ ಪೊಲೀಸರಿಗೂ ಗೊತ್ತೈತಿ, ಖರೆ ಅವ್ರು ಏನ್ ಮಾಡ್ತಾರೋ, ಯಾರು ಬರ್ತಾ ಅವನಿಗೆ ಕತ್ತಿಗೂ ಕುದುರೆ ಆಡ್ಬೇಕಾಗ್ತಿತ್ತು. ಕೆಲವೊಂದ್ಸಲ ಏನ್ ಮಾಡಕ್ ಆಗ್ತೈತಿ, ಹಾಯ್ಗೆ ಮಾಡೋದು ಬೇಡಮ್ಮ ಹೊಡಿನು. ಅದಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ನಮ್ಮ ದೊಡ್ಡಗೌಡ ಸರ್ ವಿನಂತಿ ಮಾಡಿದ್ದಾರೆ, ನಾನು ವಿನಂತಿ ಮಾಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್, ನಾವು ಸ್ವಲ್ಪನು ದಾರಿ ಬಿಡುಲ್ದ ತಪ್ಪುಲ್ದ ಕೆಟ್ಟ ಕೆಲಸ ಮಾಡೋದಿಲ್ಲ. ನಾವು ಬಹಳ ಪ್ರೀತಿಲೇ ಹೋಗ್ತೀವಿ, ಬಹಳ ಪ್ರೀತಿಲೇ ಗೌಡ್ರ ಕೇಳ್ತೀವಿ. ಲವರ್ ಬಾಯ್ BS ಪಾಟೀಲ್ ಅವರೇ ಬಹಳ ಪ್ರೀತಿದಿಂದ ಮಾತಾಡಿದಿರಿ. ಈಗ ಯಾಕೆ ಮಾತಾಡಿದಿರಿ? ನಾವು ಇದ್ ಕೂತ್ರ ಹೋ ಅಂತ ಕುಟ್ಲೋ ಇಲ್ಲಿ ಇಲ್ಲ ಅಂತ ಹೇಳಿ ನಾನು ಓಡಿಸ್ಕೊಂಡು ಹೋಗೋದಿನೋ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದು ಕೇಳ್ಬೇಕಾಗ್ತೈತಿ. ಯಾಕಂದ್ರೆ ಇಷ್ಟು ಪ್ರೀತಿ ಮಾತಾಡಿದಾರ ಅಂದ್ಮೇಲೆ ನಾವು ಸುಮ್ ಕೂತ್ರ ನಮಗ್ ಅನಿಸ್ತಾನ ಇದೆಲ್ಲಂತೂ ಪ್ರಶ್ನೆ ನಿರ್ಮಾಣ ಆಗ್ಬೋದಲ್ಲ. ಅದಕ್ಕೆ ನಾವು ಕೇಳಿಗೆ ಬರ್ತಾ ಇದೀವಿ. ಮತ್ತೆ ನಾವು ಏನು ಕೆಟ್ಟ ಮಾಡೋದು, ಬರೀ ಪ್ರಶ್ನೆ ಮಾಡೋದೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ನಮ್ಮ ಮೇಲೆ ವಿಶ್ವಾಸ ಇಟ್ರಲ್ಲ, ಎಷ್ಟು ವರ್ಷ ನೋಡ್ತೀರಿ ನಾವು. ನೀವು ಯಾವಾಗೂ ನಮಸ್ಕಾರ ಮಾಡ್ಕೊತ ಬಂದೇವ್, ಗೌರವ ಕೊಟ್ಕೊತ ಬಂದೇವ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನಿಜವಾಗಿ ಸನ್ಮಾನ ಕೊಡುವಂತ ಪಕ್ಷ ಯಾವ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಹೇಳ್ತಿದ್ದೇವೆ. ಒಂದು ಆ ಸಂವಿಧಾನದಲ್ಲಿ ಜನರ ಸೇವೆ ಮತ್ತೊಂದು ನಮ್ಮ ಮಾತಿ ಸಂದರ್ಭದಲ್ಲಿ ಮುದ್ದಾಮೆ ಹೇಳ್ತೇನೆ, ಈ ಜಗತ್ತಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ರಾಜಕೀಯ ಜನನ ಪ್ರಾಮಾಣಿಕ 20-24 ತಾಸ ಕೆಲಸ ಮಾಡ್ತಾರೆ. ಆದ್ರೆ ಬದನಾಮನು ಇವು 2 ಜನ ಇದಾರೆ, ರಾಜಕೀಯ ಜನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ನಾನು ಬಹಳ ನೇರವಾಗಿ ಹೇಳ್ತೇನೆ, ಎಲ್ಲಾ ಕಡೆ ಮಾತಾಡ್ತಾ ಇರ್ತಾರೆ. ಅವ್ರ ಜನ ಏನ್ ಮಾತಾಡ್ತಾರೋ, ಸುಳ್ಳು ಮಾತಾಡ್ತಾರೋ ಅದು ಅವ್ರ ಮೇಲೆ ಬಿಡುನು. ಅದನ್ನ ನಿಮಗೂ ನಾ ಒಂದು ವಿನಂತಿ ಮಾಡ್ತೇನೆ, ಒಬ್ಬ ಯಾರೇ ಸಿಂಗಮ್ ಅಧಿಕಾರಿ ನೋಡ್ಬೇಕಂತ ನನ್ ಕನಸಿದೆ ಬೆಳಗಾವಿ ಜಿಲ್ಲೆಯಲ್ಲಿ.
ಸ್ವಲ್ಪ ಶಿಂಗಂ ತರ ನೀವು ನಿಜ ನಿಜ ನಿಮಗ್ ಗೊತ್ತಿದ್ ನಿಜ ಏನೈತಿ ಅಂತ, ಆದ್ರೆ ನೀವು ಹೇಳಲಿಕ್ಕೆ ಆಗ್ತಾ ಇಲ್ಲ. ನೀವು ಏನ್ ಮಾಡೋರು ಇನ್ ಜವಾಬ್ದಾರಿ ಐತಿ. ಪೊಲೀಸ್ ಮೊದ್ಲು 2 ಬಸ್ ಹಾಕಿ ಬಿಟ್ಟಿದ್ದೀರಿ. ಬಸ್ ಬ್ಯಾರಿಕೇಡ್ ನಾವ್ ಇದೇ ಹತ್ರ ಡಬಲ್ ಪೊಲೀಸರ ಹಿಂಗೆಲ್ಲಾ ವ್ಯವಸ್ಥೆ ಮಾಡಿದಾರ. ಅಲ್ಲಿಯೂ ಕಾರ್ಯಕರ್ತರು ಕರ್ಸಿ ಕೂತಿದಾರ ಅಂತ ನನಗೊಂದು ಸುದ್ದಿ ಬಂತು ಶಾಸಕರ. ನಾವು ಅಲ್ಲಿ ಮಟ್ಟ ಬರುವವರಿಗೆ ಕೂಡಪ್ಪ, ಆಮೇಲೆ ಕರ್ಸ್ಕೊ ಯಾರು ಕರ್ಸ್ಕೊಳ್ತಿ, ಇನ್ನು ನಮಗ್ ಬರೋನು ಕೊಡುವುದಿಲ್ಲ ಅಂತ ವ್ಯವಸ್ಥೆನೂ ಮಾಡಿದಿರಿ. ಮತ್ತೆ ಇಂತ ಹೆದರಿಕೆ ಮತ್ತು ಕಾರ್ಯಕರ್ತರು ಕೂಡ್ಸ್ಕೊಂಡು ಕೂತಿದಾರ ಅಂದ್ರೆ ಕಳ್ಳ ಎಲ್ಲ ಅಲ್ಲಿ ಬಾಬಾ 40 ಅಂತಾರಲ್ಲ, ಎಲ್ಲರಿಗೂ ತಗೊಂಡ್ ಕೂತಿದ್ದಾರೆ. ನಾ ಬಹಳ ಒಳ್ಳೆಯ ನಾ ಬಹಳ ಒಳ್ಳೆಯ. ಆದ್ರ ನಮ್ ಬಿಜೆಪಿ ಕಾರ್ಯಕರ್ತರ ಸ್ವಾಭಿಮಾನಿ ಕಾರ್ಯಕರ್ತರ ಈ ಪಕ್ಷದ ಅಪಮಾನ ಸಹಿಸೋದಿಲ್ಲ. ಕಾರ್ಯಕರ್ತರಿಗೆ ಬೈಯುವಂತ ತಪ್ಪ BS ಪಾಟೀಲ್ ಅವ್ರು ಮಾಡಿದಾರ. ಆ ತಪ್ಪ ಅವ್ರ ಕ್ಷಮೆ ಕೇಳ್ಬೇಕು ಅಂತ ನಮ್ದು ಮೊದ್ಲ ನಾ ಇವತ್ತು ಬಹಳ ಸಾವಕಾಶ ಮಾತಾಡ್ತಿದ್ದೇನೆ. ಯಾಕಂದ್ರೆ ನಾನು ಮೊದ್ಲೇ ಸಲ ದೊಡ್ಡಗೌಡ್ರು ಸಿಸ್ಟಮೆಟಿಕ್ ಮಾತಾಡ್ತೀನಿ. ಫಸ್ಟ್ ಸಲ ನೋಡ್ನ ಫಸ್ಟ್ ಕ್ಲಾಸ್ ಎಲ್ಲ ವಿಷಯ ನಿಮ್ ಮುಂದೆ ಇಟ್ಟಿದಾರ. ಅವ್ರು ಮಾತಾಡ್ದ ನಾನು ಮಾತಾಡೋದು ಇಂಟ್ರೆಸ್ಟ್ ಹೋಗುದು. ಇಷ್ಟು ಒಳ್ಳೇದ್ ಮಾತಾಡಿದ ಮೇಲೆ ಮತ್ ಅದ್ರಾಗ ಯಾಕೆ ಸುಳ್ಳು ಹಾಲ್ನಾಗ ಉಪ್ಪು ಹಾಕಿ ನಾ ಮತ್ತೆ ಏನಾದ್ರು ತಪ್ಪು ಮಾತಾಡಬಾರ್ದಂತ ನಾನು ಸಾವಕಾಶ ಗಾಡಿ ಹೊಡ್ಯಾಕದೇನ. ಬಹಳ ಒಳ್ಳೆ ರೀತಿಯಿಂದ ವಿಷಯ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ದೊಡ್ಡಗೌಡ್ರು, ಸುಭಾಷ್ ಪಾಟೀಲ್ರು, ನಮ್ಮ ಬಸ್ಮಿ ಅಕ್ಕರು, ಲಕ್ಷ್ಮಿ ಅಕ್ಕರು, ಇಬ್ರು ನಮ್ಮ ಅಧ್ಯಕ್ಷರು. ನಾ ಮತ್ತೆ ಎಲ್ಲರೂ ಬೇರೆ ಕಡೆ ಹೋಗ್ಬಾರ್ದಂತ ನಾನು ಇವತ್ತು ಸ್ವಲ್ಪ ಸಭ್ಯ ವ್ಯಕ್ತಿಯಾಗಿ ಮಾತಾಡ್ಲಿಕ್ಕದೇನ. ಇಲ್ಲಪ್ಪ ಇವ್ ಏನು ತಪ್ಪು ಮಾಡಿದನು ಅವನಿಗೆ ಆಡುವಾಗ್ಲಿ ಅಂತ ನಮ್ಮ ಭಾವನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಮ್ದು ಯಾವಾಗೂ ಜಗಳ ಇಲ್ಲ, ಇರೋದೂ ಇಲ್ಲ. ನಿಮ್ ಬಗ್ಗೆ ಗೌರವ ಇದೆ, ಯಾಕಂದ್ರೆ 24 ತಾಸು ದುಡಿತೀರಿ. ಆದ್ರೆ ನಿಮ್ಗೆ ಇವತ್ತು ವಿನಂತಿ ಮಾಡೋದು ಇಷ್ಟ, ಸ್ವಲ್ಪ ದಾರಿ ಬಿಡ್ರಿ. ನಾವು ಹೋಗ್ತೀವಿ, ಕೇಳ್ತೀವಿ, ನಮ್ ಬಗ್ಗೆ ಯಾಕೆ ಈ ತರ ಮಾತಾಡ್ತೀರಿ, ಈ ತರ ಯಾಕೆ ಪ್ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ, ಇಷ್ಟು ನಮ್ಮ ಮೇಲೆ ಪ್ರೀತಿ ಮಾಡುವಂತ ಏನು ಅವಶ್ಯಕತೆ ಇದೆ ಅಂತ ಪ್ರಶ್ನೆ ಕೇಳಿ ನಾವು ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಇಂತ ನೋಡ್ರಿ, ಇವತ್ತೊಬ್ಬ ನಮ್ಮ ಅಕ್ಕ ಇಲ್ಲಿ ಹಿಂದೆ ನಿಂತು ಒಂದು ಮಾತಾಡ್ಕತ್ತಿರು. ಇವತ್ತು ಮಳಿ ಇಲ್ಲ ಅಂದ್ರೆ ಇದು ತಪ್ಪಾಗಿದ್ದ ದೇವ್ರಿಗೂ ಗೊತ್ತಾಗಿದೆ. ನಮ್ಮ ಕಾರ್ಯಕರ್ತರಿಗೆ ಮಳಿ ಇತ್ತು, ಮತ್ತೆ ಅವೇ ನಿಂತು ಬಿಸಿಲು ಬಹಳ ಕಾಣಕತ್ತಿತ್ತು, ಬಿಸಿಲು ಹೋತು. ಅಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ದೇವ್ರ ಇಲ್ಲಿ ನೋಡ್ರಿ. ರಾಣಿ ಚೆನ್ನಮ್ಮಂದ ಬಹುಶಃ ಆಶೀರ್ವಾದ ಆಗ್ತಾ ಇದೆ. ನನ್ನ ನಾಡಿನಲ್ಲಿ ಏನಾರು ತಪ್ಪು ನಡೀತಾ ಇದೆ, ಅದ್ಕ ಈ ತಪ್ಪಗ ಉತ್ತರ ಕೇಳುವಂತ ಕಾರ್ಯಕರ್ತರು ಬಿಜೆಪಿ ಇದಾರಲ್ಲ ಅಂತ ಆ ಗೌರವ ಕೊಡುವಂತ ಕೆಲಸ ಇದು ನಿಸರ್ಗ ಕೂಡ ಮಾಡ್ತಾ ಇದೆ. ಇವತ್ತು ಬಿಸಿಲು ಹೋಗು ಅಂದ್ರೆ ಅವ್ರು ಮಾಡಿದ ತಪ್ಪಗ ನೀವು ನ್ಯಾಯ ಕೇಳ್ಬೇಕಂತ ನಮ್ಗೆ ನಿಸರ್ಗನು ನಮ್ಮ ಜೊತೆಗಿದೆ, ಪೊಲೀಸರ ಜನನು ನಮ್ಮ ಜೊತೆ ಉಳಿಬೇಕಂತ ಅವ್ರಿಗೆ ನಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ स्वाभिमानी यात्रे. या आंदोलनात भाजपचे माजी आमदार संजय पाटील आणि महांतेश दोडगौडर यांना पोलिसांनी ताब्यात घेतले. माजी आमदारांना ताब्यात घेत आज भाजप कार्यकर्त्यांनी बॅरिकेड्स फोडून गावात घुसण्याचा प्रयत्न केला. यावेळी शेकडो भाजप कार्यकर्त्यांना पोलिसांनी ताब्यात घेतले. या आंदोलनात संजय पाटील, महांतेश दोडगौडर, विक्रम इनामदार, लक्ष्मी इनामदार यांच्यासह अनेक नेते सहभागी झाले होते. संकल्प शिंदे, KMM मराठी, बेळगाव.